ವಿಜಯೇಂದ್ರ ಗೈರು. ಶಿಕಾರಿಪುರಕ್ಕೆ ಬಂದಿದ್ರಿಂದ ಪ್ರತಿಭಟನೆಗೆ ಹೋಗ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಕಲಬುರಗಿ ಪ್ರತಿಭಟನೆಗೆ ವಿಜಯೇಂದ್ರ ಗೈರಾಗಿದ್ದಾರೆ. ಶಿಕಾರಿಪುರಕ್ಕೆ ಬಂದಿದ್ರಿಂದ ಪ್ರತಿಭಟನೆಗೆ ಹೋಗ್ತಿಲ್ಲ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ರಾಜು ಕಪ್ಪನೂರ್ ಬೆದರಿಕೆಯಿಂದ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸುಪಾರಿ ಕಿಲ್ಲರ್ಗಳಿಂದ ಬಿಜೆಪಿ ನಾಯಕರ ಹತ್ಯೆಗೂ ಕೂಡ ಸಂಚು ನಡೆದಿದೆ. ಸಿಐಡಿ ತನಿಖೆಯಿಂದ ಯಾರಿಗೂ ನ್ಯಾಯ ಸಿಗೋದಿಲ್ಲ ಅಂತ ಶಿವಮೊಗ್ಗದಲ್ಲಿ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿನ ಪ್ರತಿಭಟನೆಗೆ ವಿಜಯೇಂದ್ರ ಗೈರಾಗ್ತಾ ಇದ್ದಾರೆ. ಇದೇ ಹೇಳಿಕೆಯನ್ನ ಪ್ರಿಯಾಂಕ್ ಖರ್ಗೆ ಕೂಡ ಕೊಟ್ಟರು. ವಿಜಯೇಂದ್ರ ಈಗೆಲ್ಲಿದ್ದಾರೆ ಹೇಳಿ ಅಂತ. ಅಂದ್ರೆ ಇವತ್ತಿನ ಪ್ರತಿಭಟನೆಗೆ ವಿಜಯೇಂದ್ರ ಬರ್ತಾ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ರು. ಇದೀಗ ವಿಜಯೇಂದ್ರ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇಲ್ಲ, ಯಾಕಂದ್ರೆ ಶಿವಮೊಗ್ಗದಲ್ಲಿದ್ದಾರೆ. ಪ್ರತಿಭಟನೆ ಹೊತ್ತು ಗುಲ್ಬರ್ಗದಲ್ಲಿ ಆಯೋಜನೆ ಮಾಡಿದ್ದೇವೆ. ಪ್ರಿಯಾಂಕ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ನಾವು ಮಾಡೋರಿದ್ದೇವೆ. ರಾಜು ಕಪ್ನೂರ್ ಕಾಂಗ್ರೆಸ್ ಮುಖಂಡ, ಪ್ರಿಯಾಂಕ ಖರ್ಗೆಯ ಆಪ್ತ ಮಿತ್ರ, ಪ್ರಿಯಾಂಕ ಖರ್ಗೆ ಅವರ ಎಡಗೈ ಬಂಟ, ಅವನ ಒಂದು ಷಡ್ಯಂತ್ರದಿಂದ ಪಿತೂರಿಯಿಂದ ಸತೀಶ್ ಪಾಂಚಾಳ್ ಅವರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಬಹಿರಂಗ ಸತ್ಯ. ಆ ಡೆತ್ ನೋಟಲ್ಲೂ ಕೂಡ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಇಲ್ಲಿ ಎರಡು ಅಂಶಗಳನ್ನು ನಾವು ಗಮನಿಸಲೇಬೇಕಾಗಿರ್ತಕ್ಕಂಥ ವಿಚಾರ. ಒಂದು, ಕಾಂಗ್ರೆಸ್ಸಿನ ಪುಡಾರಿಯಿಂದ ಇವತ್ತೇನು ಆ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಒಂದು ಸತೀಶ್ ಪಾಂಚಾಳ್ ಅವರ ಕುಟುಂಬವೇ ಪೊಲೀಸರ ಬಗ್ಗೆ ನಮಗೆ ಯಾವುದೇ ರೀತಿ ವಿಶ್ವಾಸ ಇಲ್ಲ, ಅಲ್ಲಿರ್ತಕ್ಕಂಥ ಲೋಕಲ್ ಪೊಲೀಸ್ ಏನಿರ್ಬೋದು ಅಧಿಕಾರಿಗಳು, ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ಅಂತ ನಮಗೆ ಕಿಂಚಿತ್ತೂ ಕೂಡ ನಮಗೆ ವಿಶ್ವಾಸ ಇಲ್ಲ. ಘಟಾನುಘಟಿ ಒಂದಾದ ಮೇಲೆ ಒಂದರಂತೆ ಸರಣಿ ಆತ್ಮಹತ್ಯೆಗಳು. ಅಂದರೆ ಆತ್ಮಹತ್ಯೆ ಭಾಗ್ಯವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಕರುಣಿಸಿದೆ ರಾಜ್ಯಕ್ಕೆ ಅನ್ನೋದು ದುರ್ದೈವ. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಪ್ರಾರಂಭ ಆಯಿತು. ಒಬ್ಬ ಪ್ರಾಮಾಣಿಕ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದ ಪ್ರಾರಂಭ ಆದಂಥ ಈ ಸರಣಿ ಆತ್ಮಹತ್ಯೆ ಪ್ರಕರಣಗಳು. ಪಕ್ಕದ ಜಿಲ್ಲೆಯ ದಾವಣಗೆರೆಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಮಂತ್ರಿಗಳ PA ಒಂದು ಒತ್ತಡದಿಂದ ಅಲ್ಲಿ ಎಡವಣ್ಣನವರ್ ಅಂತಕ್ಕಂಥ ಒಬ್ಬ SDA, ರುದ್ರಣ್ಣ ಎಡವಣ್ಣನವರ್ ಅಂತಕ್ಕಂಥ ಒಬ್ಬ SDA ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಪ್ರಕರಣವನ್ನು ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಈಗ ಮೊನ್ನೆ ನಡೆದಂಥ ಯಾದಗಿರಿ ಜಿಲ್ಲೆನಲ್ಲಿ ಪರಶುರಾಮ್ ಅಂತಕ್ಕಂಥ ಒಬ್ಬ PSI ಆಡಳಿತ ಪಕ್ಷದ ಶಾಸಕನ ಮಗನ ಒಂದು ಹರಾಸ್ಮೆಂಟಿಂದ ಅಲ್ಲೊಬ್ಬ ಪ್ರಾಮಾಣಿಕ PSI ಪರಶುರಾಮ್ ಆತ್ಮಹತ್ಯೆ ಪ್ರಕರಣ ನಮ್ಮ ಕಣ್ಮುಂದಿದೆ. ಬಜೆಟ್ನ ನಂತರ ಸಿಎಂ ರಾಜೀನಾಮೆ ಕೊಡ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೊಟ್ಟಂತಹ ಸ್ಟೇಟ್ಮೆಂಟ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಜೆಟ್ನ ನಂತರ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದು ಮತ್ತೊಂದು ಸುತ್ತಿನ ಚರ್ಚೆಗೆ ಇದು ಕಾರಣವಾಗ್ತಾ ಇದೆ. ರಾಜಕೀಯ ದಾಳ ಉರುಳಿಸೋದಕ್ಕೆ ಸಿಎಂ ಮುನ್ನುಡಿ ಬರೆದಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡೋದಕ್ಕೆ ಸಿದ್ಧರಿಲ್ಲ. ಸಿದ್ದರಾಮಯ್ಯರನ್ನ ಮುಂದುವರಿಸೋದಕ್ಕೆ ವಿರೋಧಿಗಳು ಸಿದ್ಧರಿಲ್ಲ. ಡಿಕೆ ಶಿವಕುಮಾರ್ ಅನುಪಸ್ಥಿತಿಯಲ್ಲಿ ನಿನ್ನೆ ಮೀಟಿಂಗ್ ನಡೆದಿದೆ. ಸರ್ಕಾರದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಈ ಮೀಟಿಂಗ್ಗೆ ಸಾಕ್ಷಿ. ಡಿಕೆ ಶಿವಕುಮಾರನ್ನ ಹೊರಗಿಟ್ಟು ಮೀಟಿಂಗ್ ಮಾಡಿದ್ದೇ ಸರ್ಕಾರದ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಕೈಗನ್ನಡಿ ಅಂತ ಹೇಳಿದ್ದಾರೆ ವಿಜಯೇಂದ್ರ. ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ರಾಜೀನಾಮೆ ಕೊಡ್ತಾರೆ. ಆ ಅಂಡರ್ಸ್ಟ್ಯಾಂಡಿಂಗ್ ಕೇಂದ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಯಾವುದು ಕೂಡ ಬಹಿರಂಗ ಸತ್ಯ ಇದೆ, ಎಲ್ಲೂ ಕೂಡ ಬಚ್ಚಿಟ್ಟಿಲ್ಲ ಈ ವಿಚಾರವನ್ನು. ಹಾಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ಒಂದು ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ನಿನ್ನೆ
ಮುನ್ನುಡಿ ಬರೆದಿದ್ದಾರೆ ಸಿದ್ದರಾಮಯ್ಯನವರು. ಕಳೆದ 2 ವರ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತ ಹೇಳಿ ಸಿದ್ದರಾಮಯ್ಯನವರೇ ಹೇಳಬೇಕು, ಆಡಳಿತ ಪಕ್ಷದ ಮಂತ್ರಿಗಳೇ ಹೇಳಬೇಕು. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಳೆದ 2 ವರ್ಷದ ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ. ಗ್ಯಾರಂಟಿಗಳ ಬಗ್ಗೆ ವಿರೋಧ ಪಕ್ಷದವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಲ್ಲ ಅಂತ ಹೇಳ್ತಾರೆ. ಆದರೆ ಔತಣಕೂಟ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ಅಥವಾ ಪ್ರಾಯೋಜಿತ ಔತಣಕೂಟ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಏರ್ಪಾಡಾಗಿತ್ತು. ಅಲ್ಲಿ ಬಿರಿಯಾನಿ ತಿಂದ್ರೋ ಮತ್ತೊಂದು ತಿಂದ್ರೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಔತಣಕೂಟ ಏನೋ ಭಾಳ ಸಾಮಾನ್ಯವಾಗಿ ನಡೀತಾ ಇರ್ತದೆ ಅಂತೇಳಿ ನೀವು ಭಾವಿಸಿದ್ರೆ ತಪ್ಪಾಗ್ತದೆ. ಮುಖ್ಯಮಂತ್ರಿಗಳು ಪ್ರಾಯೋಜಿತ ಔತಣಕೂಟ ನಿನ್ನೆ ಏನೋ ನಡೆದಿದೆ. ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಹೊರದೇಶಕ್ಕೆ ಹೋದಾಗ ಅವರ ಅನುಪಸ್ಥಿತಿಯಲ್ಲಿ ಈ ಔತಣಕೂಟ ನಡೆದಿರ್ತಕ್ಕಂಥದ್ದು. ಒಳಗೆ ಏನೇನು ಚರ್ಚೆಗಳು ಆಗಿರ್ಬೋದು, ಅಲ್ಲಿ ಯಾರ್ಯಾರು ಇದ್ದರು ಮುಖ್ಯಮಂತ್ರಿಗಳಾದಿಯಾಗಿ, ಅದು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಗೊತ್ತಿದೆ. ನಾನು ಹೇಳ್ತಾ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು. ಆರೋಪಿಗಳಿಗೆ ಪ್ರಿಯಾಂಕ್ ಟೆಂಡರ್ ಕೊಡಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ರಾಜೀನಾಮೆ ಕೇಳಬಹುದು. ಸಿಎಂ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ರಾಜೀನಾಮೆಯನ್ನ ಕೇಳಬಹುದು. ಪಾಪ ಮುಖ್ಯಮಂತ್ರಿಗಳಿಗೆ ಭಯ ಇದೆ ಅಂತ ಲೇವಡಿ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಸಚಿವ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ನೀಡಬೇಕು ಮತ್ತು ಪ್ರಕರಣವನ್ನ ಸಿಬಿಐ ತನಿಖೆಗೆ ಆಗ್ರಹಿಸಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಕಲಬುರಗಿಯಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಅವರು ಡೆತ್ ಆಗಬಾರ್ದಾಗಿತ್ತು. ಡೆತ್ ಆದಮೇಲೆ ಯಾರ್ಯಾರ ಹೆಸರುಗಳು ಪ್ರಸ್ತಾಪ ಆಗುತ್ತೋ ಅವ್ರ ಬಗ್ಗೆ ಕ್ರಮ ಆಗಬೇಕು. ಈ ಸರ್ಕಾರ ಅವರನ್ನು ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದೆ. ಆ ಕಾರಣದಿಂದ ಇವತ್ತು ನಾವು 3ನೇ ತಾರೀಕುವರೆಗೆ ಅವ್ರಿಗೆ ಗಡುವು ಕೊಟ್ಟಿದ್ವಿ. ಸಿಬಿಐ ಎನ್ಕ್ವೈರಿ ಕೊಡಬೇಕು, ಮಾನ್ಯ ಸಚಿವರ ರಾಜೀನಾಮೆ ಪಡೆಯಬೇಕು, ಇದು ನಮ್ಮ ಡಿಮ್ಯಾಂಡ್ ಇತ್ತು. ಆಗಿಲ್ಲ. ಪ್ರಿಯಾಂಕ್ ಅವರೇ ಇವರನ್ನೆಲ್ಲ ಬೆಳೆಸ್ತಾ ಇರೋದು ಅಂತ ಹೇಳಿದ್ದಾರೆ. ಜೊತೆಗೆ ಸಂಬಂಧ ಎಲ್ಲಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ಇದೇ ಗ್ಯಾಂಗ್ನವರು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಇವ್ರನ್ನ, ಮಂತ್ರಿ ಕೈಯಲ್ಲೇನೆ ಫೋನ್ ಮಾಡಿಸಿ ಇವರಿಗೆ ಟೆಂಡರ್ ಕೊಡಿಸ್ತಾರೆ. ಎಲ್ಲೆಲ್ಲಿ ಬಿಲ್ಗಳು ಆಗಿಲ್ವೋ ಆ ಬಿಲ್ಗಳೆಲ್ಲ ಇವರೇ ಕೊಡಿಸ್ತಾರೆ. ಪಾಪ ಅವರಿಗೆ ಭಯ ಇದೆ ಮುಖ್ಯಮಂತ್ರಿಗಳಿಗೆ. ನಾನು ಒಪ್ತೇನೆ. ಯಾಕಂದ್ರೆ ಇವರೇನಾದರೂ ಅವರ ರಾಜೀನಾಮೆ ಕೇಳಿದರೆ ಮಾನ್ಯ ಖರ್ಗೆಜಿಯವರು AICC ಅಧ್ಯಕ್ಷರಲ್ವ, ಅವರು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳಬಹುದು. ಯಾಕೆಂತಂದ್ರೆ ಅವ್ರ ಕೈಯಲ್ಲೈತಲ್ಲ. ಆ ಕಾರಣದಿಂದ ಅವರಿಗೆ ಸ್ಥಾನ ಭಯ ಇದೆ. ಅದರಿಂದಾಗಿ ಅವ್ರನ್ನ ಡಿಪೆಂಡ್ ಮಾಡೋದು ಸಹಜ. ಇದಿಷ್ಟು MLC ಆದಂತ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳುವಂತ ಮಾತಾಗಿದೆ. ಕಲಬುರಗಿಯಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ CT ರವಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ AICC ಅಧ್ಯಕ್ಷರ ಮಗ ಅನ್ನೋ ಅಹಂ ಇದೆ. ತನಗೆ ಕಾನೂನು ಅನ್ವಯ ಆಗಲ್ಲ ಅಂತ ಅವರು ಭಾವಿಸಿರಬಹುದು. ಭಾರತದ ಕಾನೂನು ಕಾಂಗ್ರೆಸ್ನವರಿಗೂ ಒಂದೇ, ಬಿಜೆಪಿಯವರಿಗೂ ಸಹ ಒಂದೇ ಅಂತ CT ರವಿ ಕಿಡಿಕಾರಿದ್ದಾರೆ. ಈಶ್ವರಪ್ಪನವರ ರಾಜೀನಾಮೆ ಪಡೆದಾಗ ಯಾವ ಸಾಕ್ಷಿ ಇತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ CT ರವಿ. ಪ್ರಿಯಾಂಕ್ ಖರ್ಗೆ ವಿರುದ್ಧ CT ರವಿ ವಾಗ್ದಾಳಿ ನಡೆಸಿದ್ದಾರೆ. ಈಶ್ವರಪ್ಪನವರು RDPR ಮಿನಿಸ್ಟರ್ ಆಗಿದ್ರು. ಆವಾಗ ಸಂತೋಷ್ ಪಾಟೀಲ್ ಅಂತ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ. ಈಶ್ವರಪ್ಪನವರು ಸಾರಿ ಹೇಳಿದರು, ನೋಡಿ ಸ್ಯಾಂಕ್ಷನ್ ಆಗಿಲ್ಲ, ನಾವು ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಲಂಚದ ಪ್ರಶ್ನೆ ಎಲ್ಲಿ ಬಂತು? ವರ್ಕ್ ಆರ್ಡರ್ ಕೊಡದಲ್ಲೇ ಸ್ಯಾಂಕ್ಷನ್ ಆಗದಲ್ಲೇ ಅವ್ನು ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಆ ರೀತಿ ಕಾನೂನು ಪ್ರಕಾರ ನಾವು ಬಿಲ್ ಕೊಡಕ್ಕೆ ಬರಲ್ಲ ಅಂತ ಅವರು ಸಾರಿ ಹೇಳಿದರು. ಹಾಗೆ ಹೇಳಿದ ನಂತರವೂ ಕೂಡ
ಸಾರ್ವಜನಿಕ ಒತ್ತಡ ಹೇರಿ ಅವರ ರಾಜೀನಾಮೆ ಪಡೆಯಲಾಯಿತು. ಕೇವಲ ಡೆತ್ ನೋಟ್ನಲ್ಲಿ ಈಶ್ವರಪ್ಪನವ್ರ ಹೆಸರಿತ್ತು ಅನ್ನೋ ಕಾರಣಕ್ಕೆ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದರೆ ಯಾವ ಹತಾಶೆ ಸ್ಥಿತಿಗೆ ತಲುಪಿರ್ತಾನೆ, ಆ ಹತಾಶ ಸ್ಥಿತಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ, ಮತ್ತು ಮಂತ್ರಿಗಳ ಹೆಸರನ್ನು ಬರೆದಿದ್ದಾನೆ ಅದರೊಳಗಡೆ ಅಂತ ಅವತ್ತು ಅವರು ಆರೋಪ ಮಾಡಿ ಈಶ್ವರಪ್ಪನವ್ರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದರು. ಇವರು ಬರೀ ಇನ್ನೊಬ್ಬರಿಗೆ ಹೇಳಕ್ಕೆ ಮಾತ್ರ ತನಗಿದು ಅನ್ವಯ ಆಗಲ್ಲ ಅಂತ ಭಾವಿಸಬಾರ್ದು. ಸಚಿನ್ ಪಾಂಚಾಳರ ಆತ್ಮಹತ್ಯೆಗೆ ಯಾರು ಕಾರಣ ಅನ್ನುವಂಥ ಸತ್ಯ ಹೊರಗೆ ಬರಬೇಕಲ್ವಾ. ಆಂದೋಲನ ಶ್ರೀಗಳು, ನಮ್ಮ ಬಸವರಾಜ್ ಮತ್ತಿಮೂಡು, ಚಂದು ಪಾಟೀಲು ಮತ್ತು ಮಣಿಕಂಠ ರಾಠೋಡ್ ಅವರ ಹತ್ಯೆಗೆ ಸುಪಾರಿ ಕೊಡಲಾಗಿದೆ ಅನ್ನುವಂಥ ಮಾತನ್ನ ಸಚಿನ್ ಡೆತ್ ನೋಟ್ ಅಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಲೇಬೇಕು ಅಂತ ಕಲಬುರಗಿಯಲ್ಲಿ ಪರಿಷತ್ ಸದಸ್ಯ ರವಿಕುಮಾರ್ ಆಗ್ರಹಿಸಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ಸಹ ಸಚಿನ್ ಕೈಬರಹ ಅಂತಾನೆ ಹೇಳಿದೆ. ಡೆತ್ ನೋಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಒಮ್ಮೆ ಓದಿ, ಪ್ರಿಯಾಂಕ್ ಹೆಸರಿದ್ರೆ ಸಿಎಂ ಸಿದ್ದರಾಮಯ್ಯ ಒಪ್ಕೊಳ್ಬೇಕು ಅಂತ ಕಲಬುರಗಿಯಲ್ಲಿ ಪರಿಷತ್ ಸದಸ್ಯ ರವಿಕುಮಾರ್ ಆಗ್ರಹಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ ಎಂಎಲ್ಸಿ ರವಿಕುಮಾರ್. ಸಚಿನ್ ಪಾಂಚಾಳ್ ಅವರು ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ರು ಅಂತಕ್ಕಂಥ ವಿಷಯ ಏನಿದೆ ಇದು ಜಗಜ್ಜಾಹೀರಾಗಿದೆ. ಪತ್ರ ಬಂದ ಮೇಲೆ ಎಫ್ಎಸ್ಎಲ್ ರಿಪೋರ್ಟ್ ಹೇಳಿದೆ ಅವ್ರದೇ ಲೆಟರ್ಸ್ ಅಂತ, ಅವರದೇ ಕೈ ಬರವಣಿಗೆ. ಇದು ಸಚಿನ್ ಪಾಂಚಾಳ್ ಅವರೇ ಬರೆದಿರ್ತಕ್ಕಂಥ ಪತ್ರ ಅಂತ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಅದರಲ್ಲಿ ಸ್ಪಷ್ಟವಾಗಿ ಇದೆ. 3-4 ಸಾರಿ ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ನಾನು ಕರ್ಕೊಂಡೋಗಿದ್ದೇನೆ ಅಂತ ರಾಜು ಕಪ್ನೂರವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ರಾಜು ಕಪ್ನೂರವ್ರ ಹೆಸರನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಆ ಪತ್ರದಲ್ಲಿದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರಿಲ್ಲ ಅಂತ. ಅಂದರೆ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಇದೆಯೋ ಇಲ್ಲೋ ಅಂತ ಓದಿದಾರ ಇವರು? ಫಸ್ಟ್ ಆಫ್ ಆಲ್ ಆ ಲೆಟರ್ ಓದಿದಾರ? ಲೆಟರ್ ಪೂರ್ತಿ ಓದಿ, ಅವಾಗ ಆ ಲೆಟರ್ನಲ್ಲಿ ಪ್ರಿಯಾಂಕಾ ಖರ್ಗೆ ಇದೆ ಅನ್ನುವಂಥದ್ದಾದರೆ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಳ್ಬೇಕಾಗತ್ತೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.